ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸಬ್ಜೆಕ್ಟ್ಗಳ ಬಗ್ಗೆ ತೀರ್ಮಾನ ಆಗುತ್ತೆ. ಅದಾದ್ಮೇಲೆ ವಿಶೇಷವಾಗಿ ಏನಿದ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ತಮಗೆಲ್ಲ ಗೊತ್ತಾಗುತ್ತೆ. ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಚರ್ಚೆ ಆದ್ರೆ ತಮಗೆ ಹೇಳ್ತೀವಿ ಅಂತ ಹೇಳಿದ್ನಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ನಮ್ಮ ಹತ್ರ ಸರ್ಕಾರ ಹತ್ರ ದುಡ್ಡಿಲ್ಲ, ಸ್ಯಾಲರಿ ಕೊಡಕ್ಕೂ ಆಗ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಅವ್ರು ಹೇಳ್ತಾರೆ ಬಿಡ್ರಿ. ನಿರ್ಮಲಾ ಸೀತಾರಾಮನ್ ನಾವು ಸಂಬಳ ಕೊಡ್ತಾ ಇದ್ದೀವಲ್ಲ ಅಂತ ಕೇಳ್ರಿ. ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದ ಸುಮಾರು 4.5 ಲಕ್ಷ ಕೋಟಿ ಕೇಂದ್ರ ಕೊಡ್ತೀವಿ. ನಿರ್ಮಲಾ ಸೀತಾರಾಮನ್ ಅವರಿಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳಿ. ಸರ್, ಈಗ ಕಲಬುರಗಿಯಲ್ಲಿ ಸಚಿವ ಸಂಪುಟ ಮಾಡ್ತಾ ಇರೋದಕ್ಕೆ ಚಲವಾದಿ ನಾರಾಯಣ ಜಸ್ಟ್ ಒಂದು 2 ಅವರ್ ನಾಟಕ ಮಾಡಕ್ ಬರ್ತಾ ಇದ್ದಾರೆ ಅಂತ 2 ತಾಸಿನ ನಾಟಕ ಅಂತ. ಆಯ್ತು ಬಿಡ್ರಿ, ಏನ್ ಮಾಡ್ಬೇಕು ಇರೋ ಹಂಗೆ ಹೇಳಿದ್ರೆ ನಾವ್ ಏನ್ ಹೇಳ್ರಿ. ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾವು ನಾಟಕ ಮಾಡಕ್ ಬಂದೀವಿ ಅಂತ ಹಂಗೆ ಹೇಳಿದ್ರೆ ನಾನು ಏನು ಉತ್ತರ ಕೊಡ್ಲಪ್ಪ? ಅವ್ರ ಪ್ರಕಾರನ ಆಯ್ತು ಅಂತ ಹೇಳ್ಬಿಡ್ರಿ. ನಾವೇನ್ ಮಾಡಕ್ಕೆ ಅದಕ್ಕೆ ನಾನು ಹೆಂಗ್ ಉತ್ತರ ಕೊಡ್ಲಿ? ಈಗ ನೀನ್ ಅಗರಿ ಇದೆಯಾ? ಅಲ್ಲಿ ನೀವ್ ಅಗರಿ ಆಯ್ತು 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 ಆಯ್ತು. ಅದಕ್ಕೆ ಈ ರೀತಿ ಮಾತಾಡಿದ್ಮೇಲೆ ನೀವು ಅವ್ರಿಗೆ ಕೌಂಟರ್ ಕೊಡ್ಬೇಕಲ್ವಾ? ಯಾಕಂದ್ರೆ ಅಲ್ಲಲ್ಲ ಕೊಡ್ತೀನಿ. ಈಗ ಯಡಿಯೂರಪ್ಪ ಸಾಹೇಬ್ರಲ್ಲಿ ಬಂದಿರೋದಿಲ್ಲ, ಯಡಿಯೂರಪ್ಪ ಅವ್ರಲ್ಲಿ ಬಂದಿದ್ರಲ್ಲ ಅವಾಗ 2008ಕ್ಕೆ ಕಟ್ಟಿಲ್ರಿ. ಮತ್ತೆ ಅವಾಗ ಏನ್ ಮಾಡಿದ್ರಿ ಅಂತದ್ದು ಅದನ್ನ ಕೇಳ್ಬೇಕು, ಇಮಿಡಿಯೇಟ್ ಆಗಿ ಕೇಳ್ಬೇಕು ನೀವು. ಅಲ್ಲ ನಾನು ಈಗ ಹೇಳ್ದನಲ್ರಿ, ನೀವು ಹಿಂಗೆ ಅಂದಮೇಲೆ ಸಂತೋಷ್ ಲಾಡ್ ಅವ್ರಿಗೆ ಹೇಳಿದ್ವಿ, ಮತ್ತೆ 2008ಕ್ಕೆ ಅವ್ರು ಬಂದಿದ್ರು, ಅದ್ರದ್ದೇನು ಅಂತ ಕೇಳಿದ್ರೆ ಅವ್ರು ಕರೆಕ್ಟ್ ಅದಕ್ಕೆ ಉತ್ತರ ಮ್ಯಾಚ್ ಆಗ್ಬಿಡುತ್ತೆ. ಅಲ್ಲ ಏನ್ ಶೆಡ್ ಅಂತಾರ್ರಿ? ಅಲ್ರಿ ಯಾರಿಗಿರಿ ಅಲ್ರಿ ಈಗ ಮುನಿರತ್ನವ್ರು ಯಾವ ಬೇಸಿಸ್ ಮೇಲೆ ಆಗಿದ್ದಾರೆ ಅಂತ ತಮಗೆ ಗೊತ್ತಿದೆ ಅಲ್ವಾ? ಸೊ ಮುನಿರತ್ನ ಆಗಿದ್ದಕ್ಕೆ ರೀಸನ್ ಇದೆ. ಸೊ ಅದಕ್ಕೆ ನಮ್ಮ ತಮಗೆಲ್ಲ ಗುರ್ತಿದ್ರ ಬಗ್ಗೆ ನಾನೇ ಉತ್ತರ ಕೊಡ್ಲಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.